ಎಲ್ರಿಗೂ ನಮಸ್ಕಾರ. ಕಲ್ಯಾಣ ವೃಷ್ಟಿಸ್ತವ ಅನ್ನೋಂಥ ಪ್ರೋಗ್ರಾಮಿಗೆ ಹೋಗಿದ್ವಿ. ಅಲ್ಲಿ ಎಡತೊರೆಯ ಯೋಗಾನಂದೇಶ್ವರ ಸರಸ್ವತಿ ಮಠದ ಸ್ವಾಮಿಗಳಿಂದ ಆಶೀರ್ವಚನವನ್ನು ಕೇಳಿದ್ವಿ. ಯಾತಕ್ಕಾಗಿ ನಾವು ಈ ಸ್ತೋತ್ರಗಳನ್ನೆಲ್ಲ ಹೇಳಬೇಕು, ಆಚರಿಸಬೇಕು, ಹೇಗೆ ನಾವು ನಮ್ಮ ಜೀವನದಲ್ಲಿ ಅನುಸರಿಸ್ಕೋಬೇಕು ಅನ್ನೋದನ್ನು ತಿಳಿಸಿಕೊಟ್ರು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ಕೇಳಿಸ್ಕೊಳ್ಳಿ ದಯವಿಟ್ಟು. ಬರೋ 26ರಂದು ಪ್ಯಾಲೇಸ್ ಗ್ರೌಂಡಲ್ಲಿ 2,00,000 ಜನರಿಂದ ಏಕಕಾಲದಲ್ಲಿ ಈ ಸ್ತೋತ್ರಗಳನ್ನು ಹೇಳಲಾಗುತ್ತಂತೆ. ಅದರ ಬಗ್ಗೆ ಅವರು ಮಾತಾಡ್ತಿದ್ರು. ಸಮ್ಮೇಳನಕ್ಕೆ ಹೋಗದೇ ಇದ್ರೂ ಜೀವನಕ್ಕೆ ಬೇಕಾದಂತಹ ಈ ಮೂಲ ಸ್ತೋತ್ರಗಳನ್ನು ದಯವಿಟ್ಟು ಪಠಿಸಿ ಕಂಠಸ್ಥವನ್ನು ಮಾಡಿಕೊಳ್ಳಿ. ತುಂಬ ಉಪಯೋಗ ಇದೆ. ಜೀವನದಲ್ಲಿ ಬಹುಪಾಲು ಪಾಪನೇ ಮಾಡ್ತೀವಿ ಪುಣ್ಯ ಮಾಡೋದಕ್ಕಿಂತ. ಇಂಥ ಸ್ತೋತ್ರವನ್ನು ಕೇಳೋದ್ರಿಂದ, ಹೇಳೋದ್ರಿಂದ, ನೋಡೋದ್ರಿಂದ ಆದರೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿ, ಒಳ್ಳೆ ನೆಮ್ಮದಿ ಸಿಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಅದಕ್ಕೋಸ್ಕರ ರೆಕಾರ್ಡ್ ಮಾಡ್ತೀನಿ ಮುಂದೆ. ನಕ್ಷತ್ರಮಾಲಾ ಸ್ತುತಿಯನ್ನು ನಾವು ಪಾರಾಯಣ ಮಾಡಿದ್ದೇವೆ. ಆದರೆ ಯಾಕೆ ಅಂದರೆ ಅದರಲ್ಲಿ 108 ಬಾರಿ ನಮಃ ಶಿವಾಯ ಮಂತ್ರ ಸೇರಿದೆ ನೋಡಿ. ಇದು ಅದರ ಒಂದು ವಿಶೇಷ. ಅದಾದಮೇಲೆ ಲಕ್ಷ್ಮೀ ನರಸಿಂಹ ಕರಾವಲಂಬನ, ಇದು ನಾನು ಬರಗಾಲ ನೋಡಿದರೆ ಅಲ್ಲಿ ಫಲಕದಲ್ಲಿ ಹಾಕಿತ್ತು ಪ್ರಹ್ಲಾದನ ಒಂದು ಉದಾಹರಣೆ. ಆದರೆ ನಾನು ವಿಶೇಷವಾಗಿ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ಅಂಶದಲ್ಲಿ ಮಾಡಲಿಲ್ಲ, ನಾನು ಉಲ್ಲೇಖ ಮಾಡ್ತೇನೆ. ಪ್ರಹ್ಲಾದ ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡಿದ. ಹೇಗೆ ಮಾಡಿದ ಅಂದರೆ 5 ವರ್ಷದ ಬಾಲಕನಾದರೂ ಕೂಡ ಅವನ ಪ್ರಾರ್ಥನೆ ಏನಿತ್ತು ನರಸಿಂಹನಲ್ಲಿ ಅಂದರೆ, ಹೇ ನರಸಿಂಹ, ನಿನ್ನ ಕೋರೆ ಹಲ್ಲು, ಆಮೇಲೆ ಆ ಉಗುರು, ತಂದೆಯ ಹೊಟ್ಟೆಯನ್ನು ಬಗೆದಂಥ ಉಗುರು, ಆಮೇಲೆ ಉಗ್ರ ಸ್ವರೂಪ, ಇದು ಯಾವುದರಿಂದ ನನಗೆ ಭಯ ಇಲ್ಲ ಅಂತ ಪ್ರಹ್ಲಾದ. ಅವರು ಭಯಪಟ್ಟಿದ್ದಾರೆ, ದೇವತೆಗಳು ಭಯಪಟ್ಟಿದ್ದಾರೆ, ರಾಕ್ಷಸರು ದಿಕ್ಕಾಪಾಲಾಗಿ ಓಡಿದ್ದಾರೆ, ಮನುಷ್ಯರು ಹೆದರ್ಕೊಂಡಿದ್ದಾರೆ, ಎಲ್ಲ ಹೆದರ್ಕೊಂಡಿದ್ದಾರೆ. ಆದರೆ ನನಗೆ ಭಯ ಇಲ್ಲ. ಮತ್ತೆ ಯಾವುದರಿಂದ ನನಗೆ ಭಯ ಅಂತ ಕೇಳಿದರೆ ಪ್ರಹ್ಲಾದ ಹೇಳ್ತಾನೆ, ನನಗೆ ಒಂದೇ ಒಂದು ಭಯ, ಅದು ಸಂಸಾರ ಭಯ. ಇದರಿಂದ ನೀನು ಪಾರು ಮಾಡೋದನ್ನು ನಾಥ ನಾನು ಕೇಳ್ಕೊಳ್ತೇನೆ ಅಂತ 5 ವರ್ಷದ ಬಾಲಕ ಈ ಪ್ರಾರ್ಥನೆಯನ್ನು ಮಾಡಿದ್ದ. ಶ್ರೀ ಶಂಕರಾಚಾರ್ಯರು ಅದೇ ಅಂಶವನ್ನು ಮುಖ್ಯವಾಗಿ ಮನಸ್ಸನ್ನಿಟ್ಟುಕೊಂಡು ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರದಲ್ಲಿ ಈ ಸಂಸಾರವೆಂಬಂತಹ ಭಯದಿಂದ ನಮ್ಮನ್ನು ಕಾಪಾಡುವಂತ ಪದೇ ಪದೇ ಹೇಳ್ತಾರೆ. ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಅಂತ ಪ್ರಾರ್ಥನೆ ಮಾಡ್ತಾರೆ. ಆದ್ದರಿಂದ ವಿದ್ಯಾರ್ಥಿಗಳಾಗಿದ್ದಂಥ ನಮಗಾಗಲಿ ಅಥವಾ ಸೇರಿದ ಅಧ್ಯಾಪಕರು ದೊಡ್ಡವರಾಗಲಿ ನಮಗೆಲ್ಲರಿಗೂ ಕೂಡ ಈ ಸಂಸಾರ ಭಯ ಅನ್ನತಕ್ಕಂಥದ್ದು ಇದ್ದಿದ್ದೇ, ಕಷ್ಟ ಇದ್ದಿದ್ದೇ, ಯಾವುದೇ ಸಂದೇಹ ಇಲ್ಲ ಅದರಲ್ಲಿ. ಇದರಿಂದ ಪಾರು ಮಾಡಬೇಕು ಅಂತ ಕೇಳ್ತಕ್ಕಂಥ ಈ ಸ್ತೋತ್ರ ಎಷ್ಟು ಮಹತ್ವದ್ದು ಅಂತ ನಾನು ಬೇರೆ ಹೇಳಬೇಕಾಗಿಲ್ಲ. ಅಷ್ಟೇ ಅಲ್ಲ, ಸಂಸಾರ ಭಯ ಒಂದೇ ಅಲ್ಲ, ಸಂಸಾರದಲ್ಲಿ ಮತ್ತೆ ಎಷ್ಟೋ ಭಯಗಳಿವೆ. ನಾವು ವಿದ್ಯಾರ್ಥಿಗಳಿದ್ದೇವೆ, ನಮ್ಮ ಎಕ್ಸಾಮ್ ಏನಾಗುತ್ತೋ ಅದರ ಹಾಲಿಗೆ ಹೋಗ್ತೇವೆ, ಅಲ್ಲಿ ಬರೆಯೋದಕ್ಕೆ ಕೂತ್ಕೊಳ್ತೇವೆ. ಪ್ರಶ್ನೆ ಪತ್ರಿಕೆ ಕೊಟ್ಟರು ನಮ್ಮ ಅಧ್ಯಾಪಕರು, ಅದು ನೋಡ್ತೇವೆ. ಆವಾಗ ಶುರುವಾಯಿತು ಸ್ವಲ್ಪ ಮನಸ್ಸಿಗೆ ಚೆನ್ನಾಗಿ ಓದ್ಕೊಂಡು ಬಂದಿದ್ದು, ಈಗ ಯಾಕೋ 1-2 ಪ್ರಶ್ನೆಗಳು ನೆನಪಾಗ್ತಾ ಇಲ್ಲ ಉತ್ತರ. ಆವಾಗ ಸ್ವಲ್ಪ ಎದೆ ಡವಡವ ಶುರುವಾಯಿತು. ಗೊತ್ತಿದ್ದ ಉತ್ತರವು ಕೂಡ ಮರ್ತು ಹೋಗುವಂಥ ಸಂಭವ ಬಂತು. ಹೋಗುತ್ತೆ, ಎಷ್ಟೋ ಜನಕ್ಕೆ ಹೋಗುತ್ತೆ. ಇದು ಭಯವೇ. ಇಂಥ ಭಯಗಳಿಂದಲೂ ಕೂಡ ನಮ್ಮನ್ನು ಪಾರು ಮಾಡುತ್ತೆ ಈ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ. ಆ ರೀತಿಯ ಒಂದು ಭಯ ನಮ್ಮ ಮನಸ್ಸಿಗೆ ಬಂದಾಗ ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ ಅಂತ ಒಂದು ಸ್ತೋತ್ರವನ್ನು ಒಂದೇ ಸಾಕು, ನೀವು ಅಷ್ಟು ಪೂರ್ತಿ ಹೇಳಬೇಕಾದ್ರೂ ಇಲ್ಲ. ಒಂದೇ ಸ್ತೋತ್ರವನ್ನು ಹೇಳಿ ನೀವು ಪರಮಾತ್ಮನ ಪ್ರಾರ್ಥನೆ ಮಾಡಿದರೂ ಕೂಡ ನಿಮ್ಮ ಆ ಭಯ ದೂರವಾಗುವುದೇ ಸಂದೇಹವಿಲ್ಲ. ಅಂಥ ಶಕ್ತಿ ಈ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರಕ್ಕಿದೆ. ಇಲ್ಲಿ ಅನೇಕರು ಪೋಷಕರು ಹೆತ್ತವರನ್ನು ನಾವು ಬಂದಿದ್ದೇವೆ. ನಮಗೆ ಮನೆಗಳಲ್ಲಿ ಅನೇಕ ಭಯಗಳು, ಅನೇಕ ತೊಂದರೆಗಳು, ಸಂಕಟಗಳು. ಅದು ಭೂತದ ತೊಂದರೆ ಅಂತ ಹೇಳ್ತೇವೆ, ಪ್ರೇತರ ತೊಂದರೆ ಅಂತ ಹೇಳ್ತೇವೆ, ಪಿಶಾಚ ತೊಂದರೆ ಅಂತ ಹೇಳ್ತೇವೆ, ಬ್ರಹ್ಮರಾಕ್ಷಸ ಅಂತ ಹೇಳ್ತೇವೆ. ಏನೆಲ್ಲ ತೊಂದರೆಗಳು ನಮಗೆ ಕಾಡ್ತವೆ. ಆಗ ಸಾವಿರಾರು ರೂಪಾಯಿದ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡ್ತೇವೆ, ಏನೂ ಪ್ರಯೋಜನಕ್ಕೆ ಬರೋದಿಲ್ಲ, ಎಷ್ಟೋ ಸಾರಿ. ಆದರೆ ಈ ಲಕ್ಷ್ಮೀ ನರಸಿಂಹ ಸ್ತೋತ್ರ ನಾವು ಹೇಳಿದ್ದೇ ಆದರೆ
ಪಿಶಾಚಿ ಯಾವ ತೊಂದರೆ ನಮ್ಮ ಹತ್ತಿರಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಮ್ಮ ಗೊತ್ತಿಲ್ಲದೆ ಬಂದು ಸೇರ್ಕೊಂಡಿದ್ದಾವೆ ಅಂದರೆ ಅವುಗಳು ಬಿಟ್ಟು ಹೋಗದಂತೂ ಖಂಡಿತ. ಅಷ್ಟು ಪ್ರಬಲವಾದಂಥದ್ದು ಈ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ. ಇದೆಲ್ಲವೂ ನಮ್ಮ ಸಮಾಜಕ್ಕೆ ತಲುಪಬೇಕು, ನಮ್ಮ ಇಡೀ ಸಮಾಜ ಕ್ಷೇಮವನ್ನು ಕಾಣಬೇಕು ಅನ್ನೋದಕ್ಕಾಗಿ ವೇದಾಂತ ಭಾರತಿ ಈ ಬಾರಿ ಶೃಂಗೇರಿ ಜಗದ್ಗುರು ಮಹಾಸನ್ನಿಧಾನಗಳವರು ಅಂದರೆ ಪರಮಪೂಜ್ಯ ಶ್ರೀ ಶ್ರೀ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳು ಅವರು ಸನ್ಯಾಸ ತಗೊಂಡು 50 ವರ್ಷ ಆಯಿತು. ಆ 50 ವರ್ಷದ ಒಂದು ಆಚರಣೆಯನ್ನು ಈ 3 ಸ್ತೋತ್ರಗಳನ್ನು ಹೇಳಿಕೊಡೋದ್ರ ಮುಖಾಂತರ ನಾವು ಆಚರಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಆಶ್ಚರ್ಯ ಆಗ್ಬೋದು, ಅಲ್ಲ ಅವರಿಗೆ 50 ವರ್ಷ ಆದಕ್ಕೂ ನಾವು ಅದನ್ನು ಆಚರಣೆ ಮಾಡೋದಕ್ಕೆ ಏನು ಸಂಬಂಧ ಇದ್ದರೆ ಸ್ವಾಮಿಗಳೇ, ನಮಗೆ ಯಾಕೆ ನೀವು ಗೋಳಾಯಿ ಕೊಡ್ತಾ ಇದ್ದೀರಾ? ಅವರಿಗೆ 50 ವರ್ಷ ಆಗಲಿ, ಅಲ್ಲಿ ಮಠದಲ್ಲಿ ಬೇಕಾದ್ರೆ ಮಾಡಿಕೊಳ್ಳಿ, ನಾವಿಷ್ಟು ದೂರ ಬೆಂಗಳೂರಲ್ಲಿದ್ದೇವೆ, ನಮಗೆ ಯಾಕೆ ಅದು ಸಂಬಂಧ ಏನು? ಏನು ಸಂಬಂಧ? ಸಂಬಂಧ ಇದೆ, ಅದಕ್ಕೋಸ್ಕರ ನಾವೆಲ್ಲ ಆಚರಣೆ ಮಾಡೋಣ ಅಂತ ಎಲ್ಲರನ್ನು ಸೇರಿಸಿದ್ವಿ. ಏನು ಸಂಬಂಧ? ಭಾರತೀ ತೀರ್ಥ ಮಹಾಸ್ವಾಮಿಗಳು ಅವರು ಹೇಗೆ ಅಧ್ಯಯನ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿದೆಯಾ? ಈಗ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ, ಇದರಲ್ಲಿ ಬಹುಶಃ ಅನೇಕರು 90% ಮೇಲೆ ತಗೊಳ್ಳೋ ವಿದ್ಯಾರ್ಥಿಗಳು ನೀವು ಬಹಳ ಮಂದಿ ಇರ್ಬೋದು. 98, 99 ಹೀಗೆಲ್ಲ ತಗೊಳ್ಬೋದು. ನೀವು ಸಂತೋಷವೇ, ತಗೊಳ್ಬೇಕು. ಮತ್ತೆ ಆದರೆ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗಲ್ಲ. ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ವೇದಾಧ್ಯಯನವನ್ನು ಪರಿಪೂರ್ಣವಾಗಿ ಮಾಡಿದರು. ವೇದಾಧ್ಯಯನವನ್ನು ಹೇಗೆ ಮಾಡಿದರು? ಪುಸ್ತಕ ನೋಡಿ ಹೇಳೋದಕ್ಕಲ್ಲ, ಎಲ್ಲವನ್ನ ಕಂಠಪಾಠ. ಅದಾದ ಮೇಲೆ ಕಾವ್ಯ, ಶಾಸ್ತ್ರ ಇತ್ಯಾದಿಗಳನ್ನೆಲ್ಲ ಅಧ್ಯಯನ ಮಾಡಿದರು. ಅದು ಹೇಗೆ ಮಾಡಿದರು? ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ, ಇವತ್ತು ಇಡೀ ದೇಶದಲ್ಲಿ ಇವತ್ತು ಭಾರತೀ ತೀರ್ಥ ಮಹಾಸ್ವಾಮಿಗಳಂತಹ ಒಬ್ಬರು ಶ್ರೇಷ್ಠ ವಿದ್ವಾಂಸರು ಸನ್ಯಾಸಿಗಳಲ್ಲಿ ಇಲ್ಲ ಅಷ್ಟೇ ಅಲ್ಲ, ವಿದ್ವಾಂಸರಲ್ಲಿಯೂ ಕೂಡ ಇದೆ. ಅವರೆಲ್ಲರೂ ಕೂಡ ಜಗದ್ಗುರು ಮಹಾಸನ್ನಿಧಾನಗಳ ಆ ಒಂದು ಶಾಸ್ತ್ರಜ್ಞಾನ, ಅದರಲ್ಲಿರ್ತಕ್ಕಂಥ ಒಂದು ನಿರ್ಣಯ, ಇದರ ಬಗ್ಗೆ ಮಾರು ಹೋಗ್ತಾರೆ, ನತಮಸ್ತಕರಾಗ್ತಾರೆ. ಅಂಥ ಭಾರತೀ ತೀರ್ಥ ಮಹಾಸ್ವಾಮಿಗಳ 50 ವರ್ಷದ ಒಂದು ಸನ್ಯಾಸ ಜೀವನ ಅಷ್ಟೇ ಅಲ್ಲ, ಅವರು ಅಲ್ಲಿಗೆ ಅವರ ಅಧ್ಯಯನ ನಿಲ್ಲಿಸಿಲ್ಲ. ಆಯಿತು, ನನ್ನ ಶಾಸ್ತ್ರ ಅಧ್ಯಯನ ಆಯಿತು, ಇನ್ನೂ ಅದರ ಪಾಡಿಗಿರಲಿ, ನಾನು ನನ್ನ ಪಾಡಿಗಿರುತ್ತೆ ಅಂತ ಮಾಡಲಿಲ್ಲ. ಇವತ್ತು ಕೂಡ ಅವರಿಗೆ ಈಗ ಇಡೀ ವಯಸ್ಸು 70 ದಾಟಿದೆ, ಆದರೂ ಕೂಡ ಇವತ್ತು ಅಧ್ಯಯನವನ್ನು ಬಿಟ್ಟಿಲ್ಲ. ನಿರಂತರ ಅಧ್ಯಯನ ಮಾಡ್ತಿರ್ತಾರೆ, ಅಧ್ಯಾಪನ ಮಾಡ್ತಾರೆ. ಊರಿಗೆ ಪ್ರವಾಸ, ರಾತ್ರಿ ಎಲ್ಲ ನಿದ್ದೆ ಇರುವುದಿಲ್ಲ, ಸರಿಯಾಗಿ ಆಹಾರದ ವ್ಯವಸ್ಥೆ ಸರಿ ಇರುವುದಿಲ್ಲ. ಆದರೂ ಕೂಡ ಅಧ್ಯಾಪನವನ್ನು ಬಿಟ್ಟಿಲ್ಲ ಭಾರತೀ ತೀರ್ಥ ಮಹಾಸ್ವಾಮಿಗಳವರು. ಇವತ್ತು ಕೂಡ ಅದನ್ನು ಪಾಲನೆ ಮಾಡ್ತಾನೆ ಇದ್ದಾರೆ. ಇಂಥ ಒಂದು ಸನ್ಯಾಸಿಗಳ ಜೀವನ ಇದೆ. ನಾವು 50 ವರ್ಷದ ಒಂದು ಆಚರಣೆ ಮಾಡೋದು, ಅದು ನಾವು ಬೆಂಗಳೂರಲ್ಲಿರಲಿ ಅಥವಾ ಭಾರತದ ಇನ್ಯಾವ ಮೂಲೆಯಲ್ಲೇ ಇರಲಿ, ನಮಗೆಲ್ಲರಿಗೂ ಕೂಡ ಆದರ್ಶ. ಅದುವೇ ನಾವು ಕೂಡ ವಿದ್ಯೆಯನ್ನು ಹೀಗೆ ಸಂಪಾದನೆ ಮಾಡಬೇಕು.